Hi students, welcome back to sociology class. My dear students, in this class we are going to learn about the unit number 1, Introduction to Sociology. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜಶಾಸ್ತ್ರದ ಪರಿಚಯದ ಕುರಿತು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೇ ಪರಿಕಲ್ಪನೆ ಕುರಿತು ಅಧ್ಯಯನ ಮಾಡೋಣ. My dear students, in this class we are going to learn about the meaning, definitions and characteristics of sociology. ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮೊದಲನೇ ಪರಿಕಲ್ಪನೆ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು ಮತ್ತು ಸಮಾಜಶಾಸ್ತ್ರದ ಗುಣಲಕ್ಷಣಗಳು. Today we are going to cover introduction to sociology, meaning to sociology and definitions of sociology. Okay students, ಇವತ್ತು ನಾವು ಈ ಕ್ಲಾಸ್ನಲ್ಲಿ ಕವರ್ ಮಾಡಬೇಕಾದ ಪರಿಕಲ್ಪನೆಗಳು ಯಾವುವು? ಸಮಾಜಶಾಸ್ತ್ರದ ಪೀಠಿಕೆ, ಸಮಾಜಶಾಸ್ತ್ರದ ಅರ್ಥ ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆಗಳು. ದೆನ್ ಫಸ್ಟ್ ಟಾಕ್ ಅಬೌಟ್ ದಿ ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ಸಮಾಜಶಾಸ್ತ್ರದ ಪೀಠಿಕೆ. Dear students, sociology is the subject which comes under the social sciences. ಆತ್ಮೀಯ ವಿದ್ಯಾರ್ಥಿಗಳೇ, ಮಾನವ ಸಮಾಜಜೀವಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನವ ಸಮಾಜಜೀವಿಯಾಗಿದ್ದಾನೆ ಎಂದು ಅರಿಸ್ಟಾಟಲ್ ಅವರ ವಿಚಾರ. ಅಷ್ಟೇ ಅಲ್ಲದೆ ಮಾನವ ಬುದ್ಧಿಜೀವಿಯೂ ಕೂಡ ಹೌದು. ಮ್ಯಾನ್ ಇಸ್ ಎ social animal said by Aristotle, as well as man is a rational animal, because man has capacity to think about his social world. ವಿದ್ಯಾರ್ಥಿಗಳೇ, ಮಾನವ ಸಮಾಜದಲ್ಲಿದ್ದುಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನ ಬಹಳ ಹಿಂದಿನಿಂದಲೂ ಮಾಡುತ್ತಾ ಬರುತ್ತಿದ್ದಾನೆ. ಮಾನವ ವಾಸಿಸುವ ಸಮಾಜ, ನಿಸರ್ಗ, ಅಲ್ಲಿನ ವಾತಾವರಣ, ಸಾಮಾಜಿಕ ಜಗತ್ತು ಮುಂತಾದ ವಿಷಯಗಳ ಕುರಿತಾದ ಆಳವಾದ ಜ್ಞಾನ ಪಡೆದುಕೊಳ್ಳುವ ಪ್ರಯತ್ನ ಮಾನವ ಬಹಳ ಹಿಂದಿನಿಂದಲೂ ಮಾಡುತ್ತಾ ಬರುತ್ತಿದ್ದಾನೆ. ಮ್ಯಾನ್ ಹ್ಯಾಸ್ ಕೆಪಾಸಿಟಿ ಟು ಥಿಂಕ್ ಅಬೌಟ್ ಹಿಸ್ ಸೋಷಿಯಲ್ ವರ್ಲ್ಡ್. ಮ್ಯಾನ್ thought about his social world, nature and environment. In this effort, man has been responsible for two kinds of sciences. ಈ ಒಂದು ಪ್ರಯತ್ನದಲ್ಲಿ ಮಾನವ ಎರಡು ಬಗೆಯ ವಿಜ್ಞಾನಗಳ ಉಗಮಕ್ಕೆ ಕಾರಣನಾಗಿದ್ದಾನೆ. Two kinds of sciences. First one is the natural science and second one is the social science. Natural science and second one is the social science. Man has been responsible for the emergence of two sciences. One is natural, another one is social science. ವಿದ್ಯಾರ್ಥಿಗಳೇ, ಮಾನವ ಈ ಪ್ರಯತ್ನದಲ್ಲಿ ಎರಡು ಬಗೆಯ ವಿಜ್ಞಾನಗಳ ಉಗಮಕ್ಕೆ ಕಾರಣನಾಗಿದ್ದಾನೆ. ಮೊದಲನೇ ವಿಜ್ಞಾನ ನೈಸರ್ಗಿಕ ವಿಜ್ಞಾನ ಮತ್ತು ಎರಡನೇ ವಿಜ್ಞಾನ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ. ಓಕೆ, ಹೀಗೆ ಮಾನವ ಎರಡು ಬಗೆಯ ವಿಜ್ಞಾನಗಳ ಉಗಮಕ್ಕೆ ಕಾರಣನಾಗಿದ್ದಾನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಸೋಷಿಯಾಲಜಿ ಕಮ್ಸ್ ಅಂಡರ್ ವಿಚ್ ಸೈನ್ಸ್? ಸೋಷಿಯಾಲಜಿ ಕಮ್ಸ್ ಅಂಡರ್ ದಿ ಸೋಷಲ್ ಸೈನ್ಸ್. Sociology comes under the social science, and sociology is one of the youngest science among social sciences. Are you getting, students? Sociology comes under the social science and sociology is one of the youngest science among social sciences. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನಗಳ ಪಟ್ಟಿಗೆ ಸಮಾಜಶಾಸ್ತ್ರವನ್ನು ಸೇರಿಸಲಾಗಿದೆ. ಸಮಾಜಶಾಸ್ತ್ರ ಸಮಾಜ ವಿಜ್ಞಾನಗಳಲ್ಲಿ ಇರುವಂಥ ಎಲ್ಲ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನವಾಗಿದೆ. ಓಕೆ, ತದನಂತರ ಈ ಸಮಾಜಶಾಸ್ತ್ರ ವಿಷಯ ಹೇಗೆ ಹುಟ್ಟಿಕೊಂಡಿತು? ಸಮಾಜಶಾಸ್ತ್ರ ವಿಷಯ ಹುಟ್ಟಿಕೊಳ್ಳಿಕ್ಕೆ ಹಲವಾರು ಕಾರಣಗಳಿವೆ. ಫ್ರೆಂಚ್ ಮಹಾಕ್ರಾಂತಿಯಾಗಿರಲಿ ಅಥವಾ ಕೈಗಾರಿಕಾ ಕ್ರಾಂತಿಯಾಗಿರಲಿ, ಆ ಒಂದು ಸಂದರ್ಭದಲ್ಲಿ ಸಮಾಜಶಾಸ್ತ್ರ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಒಬ್ಬ ಖ್ಯಾತ
ಫ್ರೆಂಚ್ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ್ದಾರೆ. ಒನ್ ಆಫ್ ದಿ ಫೇಮಸ್ ಫ್ರೆಂಚ್ ಸೋಶಿಯಾಲಜಿಸ್ಟ್ ಯೂಸ್ ದಿ ವರ್ಡ್ ಸೋಶಿಯಾಲಜಿ ಫಾರ್ ದಿ ಫಸ್ಟ್ ಟೈಮ್. He is Auguste Comte. One of the great sociologists, Auguste Comte, used the term sociology for the first time. Auguste Comte used the word sociology for the first time in 1839. Are you getting, students? Auguste Comte, one of the famous French sociologist who used the word sociology for the first time in 1839. ಖ್ಯಾತ ಫ್ರೆಂಚ್ ಸಮಾಜಶಾಸ್ತ್ರಜ್ಞರಾದ ಅಗಸ್ಟ್ ಕೋಮ್ಟ್ ಮೊಟ್ಟ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬ ಪದವನ್ನು 1839ರಲ್ಲಿ ಪರಿಚಯಿಸಿದ್ದಾರೆ. ಹೀಗಾಗಿ ಅಗಸ್ಟ್ ಕೋಮ್ಟ್ರವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಓಕೆ, therefore we consider Auguste Comte as the father of sociology because he is the only person who used the term sociology for the first time. Okay, apart from Auguste Comte, there are a number of sociologists who contributed for the growth and emergence of sociology, such as Herbert Spencer, Emile Durkheim, Max Weber, Karl Marx, and others contributed for the development of sociology. ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅಗಸ್ಟ್ ಕೋಮ್ಟ್ರವರ ಜೊತೆಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬ್ಬರ್, ಎಮೈಲ್ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್ ಮುಂತಾದ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ. ದಿಸ್ ಈಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಟು ಸೋಶಿಯಾಲಜಿ, ಹೌ ದಿ ಟರ್ಮ್ ಸೋಶಿಯಾಲಜಿ ಹ್ಯಾಸ್ ಬಿನ್ used, and in sociology we are going to study about the society. Okay, next to talk about the meaning of sociology. Meaning, the term sociology is derived from the two words. The term sociology is derived from the two words. Sociology is derived from the Latin word socius and Greek word logos. Are you getting, students? The term sociology is derived from the Latin word socius and Greek word logos. Socius means companion or associate, and logos means study or science. Okay, the term sociology is derived from the Latin word socius, Greek word logos. Socius means companion or associate, and logos means study or science. Thus sociology is the science of society. This is about the meaning of sociology. ವಿದ್ಯಾರ್ಥಿಗಳೇ, ಸೋಶಿಯಾಲಜಿ ಎಂಬ ಪದವು ಹೇಗೆ ಉಗಮವಾಯಿತು? ಸೋಶಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಸೋಶಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ. ಲೋಗೋಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ. ಹೀಗೆ ಸಮಾಜಶಾಸ್ತ್ರವನ್ನು ಸಮಾಜದ ಅಧ್ಯಯನ ಶಾಸ್ತ್ರ ಎಂದು ಕರೆಯಲಾಗಿದೆ. ಆರ್ ಯು ಗೆಟಿಂಗ್, ಸ್ಟೂಡೆಂಟ್ಸ್? ಸೋಶಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಶಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಸೋಶಿಯಸ್ ಎಂದರೆ ಜೊತೆಗಾರ, ಸಹಚರ ಅಥವಾ ಸಮಾಜ. ಲೋಗೋಸ್ ಅಂದರೆ ಶಾಸ್ತ್ರ ಅಥವಾ ವಿಜ್ಞಾನ. ಹೀಗೆ ಸಮಾಜಶಾಸ್ತ್ರ ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ವಿತ್ ಯು. ಓಕೆ, ಟಾಕ್ ಅಬೌಟ್ ದಿ ಡೆಫಿನೇಷನ್ಸ್ ಆಫ್ ಸೋಶಿಯಾಲಜಿ. ಡೆಫಿನೇಷನ್ಸ್.
definitions of sociology. Number of sociologists views differently about sociology. Each and every sociologist point of view is different about sociology. Here we are going to learn 4 important definitions of sociology. Number 1, Auguste Comte. ಮೊದಲನೇ ವ್ಯಾಖ್ಯೆ ಅಗಸ್ಟ್ ಕೋಮ್ಟ್ರವರು ನೀಡುವಂಥ ವ್ಯಾಖ್ಯೆಯನ್ನು ನಾವು ತಿಳಿದುಕೊಳ್ಳಬೇಕು. ಅಗಸ್ಟ್ ಕೋಮ್ಟ್, ಫಾದರ್ ಆಫ್ ಸೋಷಿಯಾಲಜಿ. ಯು ನೀಡ್ ಟು ರಿಮೆಂಬರ್ ಅಗಸ್ಟ್ ಕೋಮ್ಟ್ is the father of sociology. What he said about sociology? Sociology is the science of social phenomena subject to natural and invariable laws, the discovery of which is the object of investigation. This is about the Auguste Comte's definition about sociology. What he said? Sociology is the science of social phenomena subject to natural and invariable laws, the discovery of which is the object of the investigation. That is what the Auguste Comte's views about sociology. Okay. Auguste Comte ಅವರ ಪ್ರಕಾರ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂಥ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರದ ಶೋಧನೆಯ ಉದ್ದೇಶವಾಗಿರುತ್ತದೆ ಎಂದು ಅಗಸ್ಟ್ ಕೋಮ್ಟ್ ಅವರು ಹೇಳಿದ್ದಾರೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿರುತ್ತದೆ ಎಂದು ಕೋಮ್ಟ್ರವರ ವಿಚಾರ. ಟಾಕ್ ಅಬೌಟ್ ದಿ ಸೆಕೆಂಡ್ ಡೆಫಿನೇಷನ್, ಮೆಕೆವರ್ ಆ್ಯಂಡ್ ಪೇಜ್. ಮೆಕೆವರ್ ಆ್ಯಂಡ್ ಪೇಜ್. According to McKeever and Page, sociology is all about the social relationships. What is sociology according to McKeever and Page? Sociology is about social relationships. Here you just remember social relationships. Easily in examination you can write the definition of McKeever and Page. Social relationships. Sociology is about social relationships. ಮೆಕೆವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದುದು. ಇಲ್ಲಿ ಕೇವಲ ನೀವು ಸಾಮಾಜಿಕ ಸಂಬಂಧ ನೆನಪಿಟ್ಕೊಂಡ್ರೆ ಸಾಕು, ಎಕ್ಸಾಮ್ನಲ್ಲಿ ಈಸಿಲಿ ನೀವು ಬರಿಬಹುದು. ಮೆಕೆವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದುದು. ಓಕೆ. ಟಾಕ್ ಅಬೌಟ್ ದಿ ಥರ್ಡ್ ಡೆಫಿನೇಷನ್ said by Emile Durkheim. What he said? According to Emile Durkheim, sociology is the study of social institutions. Sociology is the study of social institutions. Okay. According to Emile Durkheim, sociology is the study of social institutions. There are a number of institutions found in sociology, and in sociology we study about various social institutions. For example, the education is also social institution, marriage, family, religion, these are the social institutions. According to Emile Durkheim, sociology is nothing but the study of social institutions. ಡರ್ಕಿಮ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ಕುರಿತಾದ ಅಧ್ಯಯನವಾಗಿದೆ ಎಂದು ಹೇಳಿದ್ದಾರೆ. ನಾವು ಸಮಾಜಶಾಸ್ತ್ರದಲ್ಲಿ ಹಲವಾರು ಸಾಮಾಜಿಕ ಸಂಸ್ಥೆಗಳ ಕುರಿತಾದ ಅಧ್ಯಯನ ಮಾಡಬೇಕು. ಉದಾಹರಣೆಗಾಗಿ ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ, ಹಲವಾರು ಸಾಮಾಜಿಕ ಸಂಸ್ಥೆಗಳಿವೆ. ಈ ಸಂಸ್ಥೆಗಳ ಕುರಿತಾದ ವೈಜ್ಞಾನಿಕವಾದ ಅಧ್ಯಯನ ನಾವು ಸಮಾಜಶಾಸ್ತ್ರದಲ್ಲಿ ಮಾಡ್ತೀವಿ. ಅದಕ್ಕಾಗಿಯೇ ಎಮೈಲ್ ಡರ್ಕಿಮ್ರವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ಕುರಿತಾದ ಅಧ್ಯಯನವಾಗಿದೆ. And last definition, H.M. Johnson. According to H.M. Johnson, sociology is the scientific study of social groups. What is sociology according to H.M. Johnson?
Sociology is the scientific study of social groups. ಓಕೆ, ಎಚ್.ಎಂ. ಜಾನ್ಸನ್ ಅವರ ಪ್ರಕಾರ ಸಮಾಜಶಾಸ್ತ್ರವು ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನವಾಗಿದೆ. ನಾವು ಸಮಾಜಶಾಸ್ತ್ರದಲ್ಲಿ ಹಲವಾರು ಸಾಮಾಜಿಕ ಸಮೂಹಗಳ ಕುರಿತು ಕೂಡ ಅಧ್ಯಯನ ಮಾಡಬೇಕು. ಹೀಗಾಗಿ ಜಾನ್ಸನ್ ಅವರ ವಿಚಾರದಂತೆ ಸಮಾಜಶಾಸ್ತ್ರವು ಸಾಮಾಜಿಕ ಸಮೂಹಗಳ ಕುರಿತಾದ ವೈಜ್ಞಾನಿಕವಾದ ಅಧ್ಯಯನವಾಗಿದೆ. ಹೀಗೆ ಸಮಾಜಶಾಸ್ತ್ರದ ಪ್ರಮುಖ 4 ವ್ಯಾಖ್ಯೆಗಳನ್ನು ನಾವು ತಿಳಿದುಕೊಂಡಿದ್ದೇವೆ. This is about the definitions of sociology. Dear students, in this class we learned about the introduction to sociology, meaning to sociology and definitions of sociology. I hope these 3 concepts are clear with you, and I think you are very much familiar to these 3 concepts what you learned today. Okay, in next class I will come up with one more important concept related to sociology, that is the characteristics of sociology. In next class we will learn about the characteristics of sociology. Till then, goodbye, take care, thank you very much.